ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಪ್ರಾರ್ಥನಾ ಕನ್ನಡ ವ್ಲಾಗ್. ಇವತ್ತು ಸ್ವಲ್ಪ ಬೇಗನೆ ಮನೆಗೆ ಬಂದೆ ಅಂಗಡಿಯಿಂದ. ಬರುವಾಗ ಚಿಕನ್ ತೊಗೊಂಡು ಬಂದೆ. ಪ್ರಾರ್ಥನಾ ಚಿನ್ನು ಇಬ್ಬರು ಹಬ್ಬ ಮೂವಿ ನೋಡ್ತಿದ್ದಾರೆ. ಹಳೆ ಮೂವಿಗಳು ಮಕ್ಕಳು, ಇವಾಗಿನ ಮಕ್ಕಳು ಕೂತ್ಕೊಂಡು ನೋಡ್ತಾರೆ ಅಂದರೆ ಖುಷಿನೇ ಅಲ್ವಾ. ಅದರಲ್ಲೂ ವಿಷ್ಣುವರ್ಧನ್ ಸರ್ ಮೂವಿಗಳು ಇಡೀ ಫ್ಯಾಮಿಲಿನೇ ಕೂತ್ಕೊಂಡು ನೋಡೋ ಅಂಥ ಮೂವಿಗಳು. ತುಂಬ ಅದ್ಭುತವಾಗಿರ್ತವೆ ಮೂವಿಗಳು ಮಾತ್ರ. ಬಿರಿಯಾನಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ಗೆ ಸಾಂಬಾರು ಮಾಡ್ತೀನಿ ಮುದ್ದೆಗೆ, ಮಕ್ಳಿಗೆ ಮಾತ್ರ ಬಿರಿಯಾನಿ ಮಾಡ್ತೀನಿ. ಸಾಂಬಾರಾದರೆ ಮಕ್ಕಳು ತಿನ್ನಲ್ಲ ಇಷ್ಟಪಟ್ಟು, ಹಾಗಾಗಿ ಬಿರಿಯಾನಿ ಮಾಡಿಕೊಟ್ರೆ ತಿಂತಾರೆ. ಸಿಂಪಲ್ಲಾಗಿ ಮಾಡ್ತೀನಿ ಬಿರಿಯಾನಿ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸಾಂಬಾರು ಮಾಡೋಕ್ಕೆ ಮತ್ತು ಬಿರಿಯಾನಿ ಮಾಡೋಕ್ಕೆ ಎರಡಕ್ಕೂ ತೆಗ್ದಿಟ್ಕೊಂಡಿದ್ದೀನಿ. ನನಗೂ ಈಸಿ ಆಗುತ್ತೆ, ನಿಮಗೆ ತೋರ್ಸೋಕ್ಕೂ ಈಸಿ ಆಗುತ್ತೆ ಅಂತ. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಸ್ಪೈಸಿ ಐಟಮ್, ಹಸಿಮೆಣ್ಸಿಕಾಯಿ ಹಚ್ಕೊಂಡಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ಇನ್ನು ರುಬ್ಬಕ್ಕೆ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿಕಾಯಿ, ಶುಂಠಿ ಬೆಳ್ಳುಳ್ಳಿ, ಸ್ವಲ್ಪ ತೆಂಗಿನಕಾಯಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಬಿರಿಯಾನಿ ಅಂದರೆ ಚಿನ್ನು ಒಬ್ಬಳೇ ತಿನ್ನೋದು, ಪ್ರಾರ್ಥನಾ ದೊಡ್ಡವಳು ತಿನ್ನಲ್ಲ. ಚಿನ್ನುಗೋಸ್ಕರ ಸಪ್ರೇಟಾಗಿ ಈಗ ಮಾಡಬೇಕು. ಅವಳಿಗೆ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ರುಬ್ಬಿದೆಲ್ಲ ತರಿಯಾಗಿದ್ದರೂ ಅಷ್ಟೋಗಿ ತಿನ್ನಲ್ಲ. ಹಾಗಾಗಿ ನಾನು ಯಾವ ಮೆಥಡ್ ಯೂಸ್ ಮಾಡಿಕೊಂಡು ಬರೀ ರೈಸ್ ಮಾತ್ರನೇ ಇರಬೇಕು, ಜ್ಯೂಸಿಯಾಗಿ ಬಿರಿಯಾನಿ ಇರಬೇಕು. ತೀರಾ ಗಟ್ಟಿ ಅನ್ನ ಬೇಯಿಸ್ಕೊಟ್ಟೆ ಅಂದರೆ ತಿನ್ನಲ್ಲ ಅವಳು. ಹಾಗಾಗಿ ನಾನು ಯಾವ ಮೆಥಡಲ್ಲಿ ಮಾಡ್ಕೋತೀನಿ, ರುಬ್ಕೊಂಡು ಸ್ವಲ್ಪ ಸೋಸ್ಕೋತೀನಿ. ಈ ಥರ ಸೋಸ್ಕೊಂಡು ಹಾಕೋದ್ರಿಂದ ಸ್ಪೈಸಿಯಾಗಿ ಮಸಾಲೆ ಇರುತ್ತಲ್ವ, ತರ್ತರಿಯಾಗಿ ಅದೆಲ್ಲ ಇರಲ್ಲ. ಈ ಥರ ಸೋಸ್ಕೊಂಡು ಹಾಕೋದ್ರಿಂದ ಟೇಸ್ಟ್ ಮಾತ್ರನೇ ಸಿಗುತ್ತೆ. ರೈಸ್ ಮೇಲೆ ಒಂಥರ ಸ್ಪೈಸಿಯಾಗಿ ಕುತ್ಕೊಂಡಿರುತ್ತಲ್ವ, ಮಸಾಲೆ ಅದೆಲ್ಲ ಇರಲ್ಲ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಸಖತ್ತಾಗಿರುತ್ತೆ, ಜ್ಯೂಸಿಯಾಗಿ ಬಿರಿಯಾನಿ ಬರುತ್ತೆ. ಹಂಗಾಗಿ ನಾನು ಈ ಮೆಥಡಲ್ಲಿ ಮಾಡ್ಕೋತೀನಿ. ಜಾಸ್ತಿ ಜನ ಇದ್ದರೆ ಮಾಡೋಕ್ಕಾಗಲ್ಲ. ಸಿಂಪಲ್ಲಾಗಿ ಮನೆ ಮಟ್ಟಿಗೆ ಮಾಡ್ಕೋತೀವಿ ಅಂದಾಗ, ಒಂದು 5 ಲೀಟ್ರ್ ಕುಕ್ಕರಲ್ಲಿ ಮಾಡ್ಕೋತೀವಿ ಅಂದಾಗ ಖಂಡಿತವಾಗ್ಲೂ ಈ ಥರ ಮಾಡಿಕೊಂಡ್ರೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಸಖತ್ತಾಗಿರುತ್ತೆ. ನಾನಿಲ್ಲಿ ಒಂದು 5 ಲೀಟ್ರ್ ಕುಕ್ಕರ್ ಪ್ಯಾನ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. ನಾನು ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿಲ್ಲ, ಹಾಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಹೆಚ್ಚಾಗಿ ಈರುಳ್ಳಿ ಬಳಸ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಬೇಯಬೇಕು, ಗೋಲ್ಡನ್ ಕಲರ್ ಬೇಯೋವರೆಗೂ ಹಂಗೆ ಇಟ್ಕೊಂಡು, ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಸ್ಪೈಸ್ ಐಟಮ್ ಹಾಕೋತೀನಿ. ಚಕ್ಕೆ, ಲವಂಗ, ಪಲಾವ್ ಎಲೆ ಮತ್ತು ಸೋಂಪು ಪುಡಿ, ಏಲಕ್ಕಿ, ಈ ಥರದ್ದೆಲ್ಲ ಸ್ಪೈಸ್ ಐಟಮ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಹೊತ್ತು ಫ್ರೈ ಆಗ್ತಿದ್ದಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಲ್ಮೋಸ್ಟ್ ಮನೇಲೇ ಮಾಡಿದ್ದಾದರೆ ತುಂಬ ಒಳ್ಳೆಯದು. ಮನೇಲೇ ಈಸಿಯಾಗಿ ಮಾಡ್ಕೊಳ್ಬೋದು. ಶುಂಠಿ ಮತ್ತು ತೊಳೆದಿಟ್ಕೊಂಡು ಎತ್ಬಿಟ್ಟು ಬೆಳ್ಳುಳ್ಳಿ ಸುಲಿದಿಟ್ಕೊಂಡು ಆರಾಮಾಗಿ ಮಾಡ್ಕೊಬೋದು. ಈಗ ಫೈನಲಿ ಚಿಕನ್ ಹಾಕೋತಾ ಇದ್ದೀನಿ. ಚಿಕನ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಯಾರೋ ಒಬ್ಬರು ಕಾಮೆಂಟ್ ಹಾಕಿದರು, ಚಿಕನ್ನು ಮಟನ್ ಏನು ಮಾಡಲ್ಲ ನೀವು, ವೆಜ್ಜಾ ನೀವು ಅಂತ. ಇಲ್ಲ, ನೈಟಲ್ಲಿ ಯಾವಾಗಾದರೂ, ಇವಾಗ 6 ಗಂಟೆಗೆ ಬಂದೆ ಅಲ್ವಾ, ಆ ಥರ ಬಂದಾಗ ತಂದು ಮಾಡ್ಕೊಂಡಿರ್ತೀವಿ. ವೀಡಿಯೋ ಮಾಡ್ಕೊಳಲ್ಲ ಅಷ್ಟೇ, ನಾನು ವೀಡಿಯೋ ಮಾಡ್ಕೊಳಕ್ಕಾಗಲ್ಲ. ಮಕ್ಕಳು ಇನ್ನು ತಿಂದು ಮಲ್ಕೊಂಬಿಡ್ತಾರೆ ಹಸ್ಕೊಂಡು ಅಂತ ಬೇಗ ಮಾಡ್ಕೊತೀನಲ್ವ, ಅವಾಗ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ. ನಾನು ರುಬ್ಬಿಟ್ಕೊಂಡು ಸೋಸಿದ್ನಲ್ವ ಮಸಾಲೆ, ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೊತೀನಿ. ಚಿಕನ್ ಜೊತೆನೇ ಕುದಿಸ್ಕೊತಾ ಇದ್ದೀನಿ. ನಾವೇನು ರುಬ್ಬಿದ್ವಲ್ವ, ತೆಂಗಿನಕಾಯಿ, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಬಿದ್ವಲ್ವ, ಅದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ಸೈಡಲ್ಲಿ 1 ಗ್ಲಾಸ್ ಅಕ್ಕಿ ತೊಗೊಂಡು ಸ್ವಲ್ಪ ಹೊತ್ತು ನೆನಾಕಿಟ್ಟಿರ್ತೀನಿ, ಏಕೆಂದರೆ ಧೂಳಿದ್ರೂ ಹೋಗುತ್ತೆ, ಚೆನ್ನಾಗಿ ನೆನ್ಕೊಂಡಿರುತ್ತೆ. ಹಾಗಾಗಿ 1 ಗ್ಲಾಸ್ ಅಕ್ಕಿನ ತೊಳೆದು ವಾಶ್ ಮಾಡಿ ಹಾಕ್ತಾಯಿದ್ದೀನಿ. ಈಗ ಅಕ್ಕಿನ ಸ್ವಲ್ಪ ಹೊತ್ತು ನೀರಲ್ಲೇ ಫ್ರೈ ಮಾಡಿಕೊಂಡು, ಈ ಥರ ಫ್ರೈ ಮಾಡೋದ್ರಿಂದ ಉದ್ರುದ್ರಾಗುತ್ತೆ ಅನ್ನ ಅಂತ ಅಷ್ಟೇ ರೀಸನ್ನು. ಚಿಕನ್ ಆಲ್ಮೋಸ್ಟ್ 3/4% ಬೆಂದಿರುತ್ತೆ. ಈಗ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿಗೆ ಫೈನಲಿ 2 ಗ್ಲಾಸ್ ಅಷ್ಟೇ ನೀರು ಹಾಕ್ಕೊತೀನಿ ನಾನು ಲಾಸ್ಟಲ್ಲಿ. ಒಂದು ಸ್ವಲ್ಪ ಧನಿಯಾ ಪೌಡರ್, ಸ್ವಲ್ಪ ಚಿಲ್ಲಿ ಪೌಡರ್, ಖಾರ ಸ್ವಲ್ಪ ಕಡಿಮೆನೇ, ನಮ್ಮ ಮನೇಲಿ ಕಡಿಮೆನೇ ಇಡೋದು, ಹಾಗಾಗಿ ಖಾರ ನೋಡಿಕೊಂಡು ಹಾಕ್ಕೋತೀನಿ. ಅಕ್ಕಿ ನೋಡ್ಬೋದು ಫ್ರೈ ಆಗ್ತಾಯಿದೆ. ಈ ಥರ ಫ್ರೈ ಆದಮೇಲೆ 1 ಗ್ಲಾಸ್ಗೆ 2 ಗ್ಲಾಸಷ್ಟು ಮಾತ್ರನೇ ನೀರು ಹಾಕ್ಕೊತೀನಿ ನಾನು. ಈ ಥರ ಮಾಡಿಕೊಂಡಾಗ ಮಸಾಲೆ ಎಲ್ಲ ಇರಲ್ಲ, ಜ್ಯೂಸಿಯಾಗಿ ಬರುತ್ತೆ. ನೀರು ಅಕ್ಕಿ 1 ಗ್ಲಾಸ್ ತೊಗೊಂಡಿರೋದ್ರಿಂದ 2 ಗ್ಲಾಸ್ ನೀರು ಹಾಕ್ಕೊಂಡೇ ಇದ್ದೀನಿ ನಾನು. ಈಗ 1 ಟೈಮ್ ತಿರುಗಿ ಕೊಟ್ಟು ಸ್ವಲ್ಪ ಹೊತ್ತು ಕುದಿ ಬರ್ತಿದ್ದಂಗೆ 1 ವಿಷಿಲ್ ಹಾಕಿಸ್ಕೊಂಡ್ರೆ ಸಾಕು. ಸಿಮ್ಮಲ್ಲಿ ಇಟ್ಕೊಂಡು ಚಿಕನ್ ಫ್ರೈ ಮಾಡ್ಕೋತಾ ಇದ್ದಿದ್ದು, ಹಸಿ ವಾಸನೆ ಹೋಗಲಿ, ರುಬ್ಬಿದ ಮಸಾಲೆ ಹಾಕಿದ್ವಲ್ವ, ಹಸಿ ವಾಸನೆ ಹೋಗಲಿ ಅಂತ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದು ಸಿಮ್ಮಲ್ಲಿ ಇಟ್ಕೊಂಡು. ಇವಾಗ ನೋಡಿ ಸ್ವಲ್ಪ ಕುದಿ ಬರ್ತಾ ಇದೆ ಅನ್ನುವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಕೊಂಡು 1 ವಿಷಿಲ್ ಹಾಕಿಸ್ಕೊಂಡ್ರೆ ಸಾಕು. ಸ್ಪೈಸಿಯಾಗಿ ಜ್ಯೂಸಿಯಾಗಿ ಬಿರಿಯಾನಿ ರೆಡಿಯಾಗಿರುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ.
ಕುಕ್ಕರ್ ವಿಜಿಲ್ ಹಾಕಿದ್ಮೇಲೆ ಕೂಡ ನಾನೊಂದು 2 ನಿಮಿಷ ಫ್ರೀ ಬಿಟ್ಕೊಂಡು ಆಮೇಲೆ ಸ್ಟವ್ ಆಫ್ ಮಾಡಿ ವಿಜಿಲ್ ತೆಗಿತಾ ಇದ್ದೀನಿ. ನೋಡ್ಬೋದು ಎಷ್ಟು ಸ್ಪೈಸಿಯಾಗಿ ಜ್ಯೂಸಿಯಾಗಿ ಬಿರಿಯಾನಿ ರೆಡಿಯಾಗಿದೆ. ಈ ಥರ ಬಿಸಿ ಬಿಸಿ ತಟ್ಟೆಗೆ ಹಾಕ್ಕೊಂಡು ತಿಂತಾಯಿದ್ರಂತೂ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ದೊಡ್ಡವರು ಅಷ್ಟೇ ಸ್ಪೈಸಿಯಾಗಿರುತ್ತೆ. ಮತ್ತು ರುಬ್ಬಿದ ಮಸಾಲೆ ಎಲ್ಲ ತೆಂಗಿನಕಾಯಿ ತುರಿ ಎಲ್ಲ ಹಂಗೆ ಹಾಕ್ಬಿಟ್ರೆ ಅನ್ನದ ಮೇಲೆಲ್ಲ ತರ್ತರಿಯಾಗಿ ಇರುತ್ತಲ್ವ, ಅಷ್ಟು ಇಷ್ಟಪಟ್ಟು ತಿನ್ನೋಕ್ಕೆ ಇಷ್ಟಪಡಲ್ಲ ಮಕ್ಕಳು ಆಗಲಿ ದೊಡ್ಡವರಾಗಲಿ. ಇನ್ನು ಈ ಟೈಮಲ್ಲಂತೂ ನಾವು ಪಾಪ ಅಂಗಡಿಗೆ ಹೋಗೋದ್ರಿಂದ ಮಕ್ಕಳು ಒಂದೊಂದು ಟೈಮ್ ಒಬ್ಬರೇ ಇರ್ತಾರೆ, ಒಂದೊಂದು ಟೈಮ್ ನಾನು ಜೊತೇಲಿದ್ದರೆ ಹೆಂಗೋ ಟೈಮ್ ಪಾಸ್ ಆಗುತ್ತೆ. ನಾನು ಅಂಗಡಿ ಹತ್ರ ಹೋದಾಗ ಮಕ್ಕಳು ಆರಾಮಾಗಿ ಒಳ್ಳೊಳ್ಳೆ ಮೂವಿ ನೋಡಿದ್ದಾರೆ. ದರ್ಶನ್ ಮೂವಿ ಜಾಸ್ತಿ ನೋಡೋದು, ದರ್ಶನ್ ಮೂವಿ ಮತ್ತು ವಿಷ್ಣುವರ್ಧನ್ ಸರ್ ಮೂವಿಗಳು ತುಂಬ ಇಂಟ್ರೆಸ್ಟ್ ಕೊಟ್ಟು ಹಳೇ ಮೂವಿಗಳು ವಿಷ್ಣುವರ್ಧನ್ ಸರ್ ಮೂವಿಗಳು ನೋಡ್ತಾರೆ. ಆಲ್ಮೋಸ್ಟ್ ಇವಾಗಲೇ ಎಲ್ಲ ಮಕ್ಳಿಗೂ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಇವ್ರಿಗೂ ಇನ್ನು 14 ದಿನ ಇದೆ ಅಷ್ಟೇ. ಹೋಮ್ವರ್ಕ್ ಎಲ್ಲ ಡೈಲಿ ಒಂದೊಂದು ಸ್ವಲ್ಪ ಕಂಪ್ಲೀಟ್ ಮಾಡಿಕೊಂಡು ಮನೇಲಿ ಈ ಥರ ಒಂದೊಂದು ಮೂವಿಗಳು ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ. ಇವಾಗ 5th ಮತ್ತು 7th ಆಗಿರೋದ್ರಿಂದ ಸ್ವಲ್ಪ ಜವಾಬ್ದಾರಿಯಿಂದ ಅವ್ರ ಕೆಲಸ ಅವರು ನಿಭಾಯಿಸ್ಕೊತಾರೆ. ಹೇಳಿ ಮಾಡಿಸ್ಕೊಳೋ ಅಂಥ ಅವಶ್ಯಕತೆ ಏನೂ ಇಲ್ಲ. ನೀಟಾಗಿ ಹೋಮ್ವರ್ಕ್ ಕಂಪ್ಲೀಟ್ ಮಾಡಿ ಒಂದೊಂದು ಮೂವಿ ಕಂಪ್ಲೀಟ್ ಮಾಡಿ ನೋಡ್ತಾರೆ ಇಬ್ಬರು ಕುತ್ಕೊಂಡು ಅಷ್ಟು ಪೇಷನ್ಸ್ ಆಗಿ. ಇನ್ನು ನಾನು ಪ್ರಾರ್ಥನಾ ಸ್ವಲ್ಪ ಚಿಕನ್ ಎಲ್ಲ ಸ್ವಲ್ಪ ಕಡಿಮೆ, ನಾನು ಆಲ್ಮೋಸ್ಟ್ ಫುಲ್ ಕಡಿಮೆನೇ, ನಾನು ತಿನ್ನೋದೇ ಇಲ್ಲ. ಮಾಡಿಕೊಡ್ತೀನಿ, ಯಾವುದೇ ಅಡುಗೆ ಆಗಬಹುದು, ಫಿಶ್ಶು ಚಿಕನ್ನು ಮಟನ್ನು ಯಾವುದೇ ಅಡುಗೆ ಆಗ್ಬೋದು. ಮದುವೆ ಆದಮೇಲೆ ಕಲ್ತಿದ್ದು. ನಾನು ಮಟನ್ ಚಿಕನ್ ಎಲ್ಲ ಏನು ತಿನ್ನಲ್ವಲ್ಲ, ಇಂಥ ಟೈಮಲ್ಲಿ ಗೋಬಿ ಏನಾದರೂ ತಂದು ಕೊಡ್ತಾರೆ. ಅವ್ರಿಗೇನಾದರೂ ತೊಗೊಂಡಿದ್ದಾಗ ಇವಳು ಏನು ತಿನ್ನಲ್ಲ ಅಂದ್ಬಿಟ್ಟು ಗೋಬಿ ಏನಾದರೂ ತಂದು ಕೊಡ್ತಾರೆ. ಹಾಗಾಗಿ ನಾನು ಮಕ್ಕಳು ಕೂತ್ಕೊಂಡು ತಿಂತಾಯಿದ್ವಿ. ಇನ್ನು ನನ್ನ ಹಸ್ಬೆಂಡ್ ಬಂದಿಲ್ಲ, ಇನ್ನು 8:30 9 ಗಂಟೆಗೆ ಬೀಗ ಹಾಕ್ಕೊಂಡು ಬರೋದು. ಇನ್ನು ಚಿನ್ನು ಬಂದು ಒಂದು 8:30 9 ಗಂಟೆ ಮಲ್ಕೊಂಡ್ಬಿಡ್ತಾಳೆ. ಹಂಗಾಗಿ ಊಟ ಹಾಕ್ಕೊಂಡು ತಿನ್ಕೊತೀನಿ ಅಂತ ತಿಂತಾಯಿದ್ದಾಳೆ. ಚಿಕನ್ ಸಾಂಬಾರು ಮುದ್ದೆ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಕಬಾಬ್ಗೂ ನೆನೆಸಿಟ್ಟಿದ್ದೆ. ಹಾಗಾಗಿ ಚಿಕನ್ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಬಂದೆ ನಾನು. ನಮ್ಮ ಮನೇಲಿ ಯಾವುದೇ ಅಡುಗೆ ಆಗಿರ್ಬೋದು, ಚಿನ್ನು ಮತ್ತು ಅವ್ರ ಪಾಪ ಒಪ್ಕೊಂಡ್ರೆ ಮುಗೀತು. ಅಡುಗೆ ಟೇಸ್ಟ್ ತುಂಬ ಚೆನ್ನಾಗಿ ಹೇಳ್ತಾರೆ ಇವರಿಬ್ಬರು. ನೋಡಿಕೊಂಡ್ರೆ ಚಿನ್ನುಗೋಸ್ಕರ ನಾನು ಅಡುಗೆಗಳು ಎಷ್ಟೋ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಅವಳು ತುಂಬ ಟೇಸ್ಟಿಯಾಗಿರೋ ಫುಡ್ಡು ಇಷ್ಟಪಟ್ಟು ಒನ್ ಟೈಮ್ ತಿನ್ನೋದನ್ನ ಮತ್ತು ನೆಕ್ಸ್ಟ್ ಟೈಮ್ ಹಾಕ್ಕೊಂಡು ತಿಂತಾಳೆ ಇಷ್ಟಪಟ್ಟು. ಅಡುಗೆ ಚೆನ್ನಾಗಿಲ್ಲ ಅಂತ ಅಂದರೆ ಗೊತ್ತಾಗ್ಬಿಡುತ್ತೆ. ಯಾರ ಮನೇಲೂ ನಾವು ರಿಲೇಷನ್ ಮನೇಲಿ ಆಲ್ಮೋಸ್ಟು ಹೋಗಿದ್ದು ಅರ್ಧ ಗಂಟೆ 1 ಅವರ್ ಅಷ್ಟೇ. ಅಡುಗೆ ವಿಷಯದಲ್ಲಿ ಆಗ್ಬೋದು, ಅವಳು ಕಂಫರ್ಟಬಲ್ ಫೀಲ್ ಮಾಡಲ್ಲ ಅದೆಲ್ಲ. ಹಂಗಾಗಿ ಜಾಸ್ತಿ ಹೊತ್ತು ಇರಲ್ಲ, ವಾಪಸ್ ಬಂದ್ಬಿಡ್ತೀವಿ. ನೋಡಿ ನಾವು ಚಿಕನ್ ಮಾಡಿ ಚಿನ್ನು ಹಾಕ್ಕೊಂಡು ತಿಂತಾಯಿದ್ದಾಳೆ. ಪ್ರಾರ್ಥನೆನ ಪ್ಲೇಟ್ಗೆ ಹಾಕ್ಕೊಡ್ತಾಳೆ ಅಮ್ಮ ಅಂತ ಅಂದ್ಬಿಟ್ಟು ಮಲ್ಕೊಂಬಿಟ್ಟಿದ್ದಾಳೆ ಸೋಫಾ ಮೇಲೆ. ಅವ್ರ ಪಾಪ ಬಂದು ಎಬ್ಬಿಸಿ ಆಮೇಲೆ ಸ್ವಲ್ಪ ಹೊತ್ತು ಹಾಕ್ಕೊಟ್ರೆ ತಿಂತಾಳೆ. ಇಲ್ಲಾಂದರೆ ಅವಳಿಗೇನಾದರೂ ಸಪ್ರೇಟ್ ಮಾಡಿಕೊಡ್ಬೇಕು ತಿನ್ನಲ್ಲ ಅಂದರೆ. ಇನ್ನು ಟೈಮ್ ಆಗೋಗುತ್ತೆ, ಹಾಗಾಗಿ ನಾನು ಚಿಕನ್ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಬಂದೆ. ಸಿಂಪಲ್ಲಾಗಿ ಸಾಂಬಾರು ಮಾಡ್ಕೊತೀನಿ, ಹೇಗೆ ಅಂತ ನೋಡೋಣ. ನಾನಿಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಸಿಪ್ಪೆ ತೆಗೆದ್ಬಿಟ್ಟು ಶುಂಠಿ ಹಾಕ್ಕೋತಾಯಿದ್ದೀನಿ. ಬೆಳ್ಳುಳ್ಳಿ ಸುಳಿದ್ಬಿಟ್ಟು ಹಾಕ್ಕೋತಾಯಿದ್ದೀನಿ. ಒಣಮೆಣ್ಸಿನ್ಕಾಯಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಾನು ಸಾಂಬಾರಿಗೂ ಸಹ ಸ್ಪೈಸಿ ಐಟಮ್ ಎಲ್ಲ ತೆಗೆದಿಟ್ಕೊಂಡಿದ್ದೆ, ಹಾಗಾಗಿ ನಾನು ಅದನ್ನು ಆ್ಯಡ್ ಮಾಡ್ಕೊತಾಯಿದ್ದೀನಿ. ಸ್ವಲ್ಪ ಚಕ್ಕೆ, ಲವಂಗ, ಮೆಣಸುಕಾಳು, ಕಡಲೆಪಪ್ಪು ಮತ್ತು ಸ್ಟಾರ್ ಮಗ್ಗು, ಸೋಂಪ, ಏಲಕ್ಕಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾಯಿದ್ದೀನಿ. ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಏಕೆ ಒಣಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಬೇಗ ಘಾಟ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡು ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಹಾಗೆ ಫ್ರೈ ಮಾಡಿಕೊಂಡೆ. ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಹೊತ್ತು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಿರೋದ್ರಿಂದ ಎಲ್ಲೂ ಸಹ ತಳ ಹಿಡ್ದಿಲ್ಲ. ಅಷ್ಟು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು.
ಬಿರಿಯಾನಿ ಮಾಡಿದ್ನಲ್ವ ಅದೇ ಕುಕ್ಕರ್ ವಾಶ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡು ಬಿರಿಯಾನಿನ ಅದೇ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಚಿಕನ್ನ. ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಬೇಯಿಸ್ಬೇಕಾಗುತ್ತೆ. ಆ ನೀರು ಬಿಟ್ಕೊಂಡಿದ್ದು ಹೀರ್ಕೊಳ್ಳೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಟ್ಟು ಖಾರ ರುಬ್ಕೊತಾ ಇದ್ದೀನಿ. ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಧನಿಯಾ ಪೌಡರ್ ಹಾಕಿದ್ದು ವೀಡಿಯೋ ಸ್ಕಿಪ್ ಆಗಿತ್ತು, ಹಾಗಾಗಿ ವೀಡಿಯೋ ಹಾಕ್ಕೊಂಡಿಲ್ಲ. ಒಂದು 2 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ. ರುಬ್ಕೊಂಡು ನುಣ್ಣಗೆ ರುಬ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹೊತ್ತು ಫ್ರೈ ಆಗಬೇಕು. ಇದನ್ನು ಅಡುಗೆ ಮಾಡುವಾಗ ಸ್ವಲ್ಪ ಪ್ರೀತಿಯಿಂದ, ಮನಸ್ಸಲ್ಲಿ ಪ್ರೀತಿಯಿಂದ, ಸ್ವಲ್ಪ ಪೇಷನ್ಸಿಂದ ಅಡುಗೆ ಮಾಡಿದ್ರೆ ಯಾವುದೇ ಅಡುಗೆನೂ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ. ನನಗೆ ನನ್ನ ಹಸ್ಬೆಂಡ್ ಮಕ್ಕಳು ಹೇಳ್ಬೇಕಾದ್ರೆ ಅಡುಗೆ ಚೆನ್ನಾಗಿದೆ ಇವತ್ತು, ಟೇಸ್ಟಿಯಾಗಿದೆ ಅಂತ ಹೇಳ್ಬೇಕಾದ್ರೆ ತುಂಬ ಖುಷಿಯಾಗುತ್ತೆ. ಇನ್ನೊಂದು ಟೈಮ್ ಚೆನ್ನಾಗಿ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಆಸೆ ಹುಟ್ಟುತ್ತೆ. ಫೈನಲಿ ಈಗ ಉಪ್ಪು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕನಾಗೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದೀತಾ ಬರುವಾಗ ಒಂದು ವಿಷಿಲ್ ಹಾಕಿಸ್ಕೊಂಡ್ರೆ ಸಾಕು. ಯಾಕೆ ಚಿಕನ್ ಚೆನ್ನಾಗಿ ಬೇಯಿಸ್ಕೊಂಡಿದ್ವಲ್ಲ, ಒಂದು ವಿಷಿಲ್ ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ರೈಸ್ ಏನು ಮಾಡ್ಕೊಂಡಿಲ್ಲ, ಮುದ್ದೆ ಮಾಡ್ಕೋತೀನಲ್ವ ಡೈರೆಕ್ಟ್ ಅಂತ ಮುದ್ದೆ ಒಂದೇ ಮಾಡ್ಕೊಂಡಿದ್ದು. ಸೌತೆಕಾಯಿ ಸ್ವಲ್ಪ ಪ್ರಾರ್ಥನಾ ಸಣ್ಣಗೆ ಹಚ್ಚಿಟ್ಟಿದ್ಲು. ಈ ಥರದ್ದೆಲ್ಲ ಹೆಲ್ಪ್ ಮಾಡ್ತಾಳೆ, ಇಷ್ಟು ನೀಟಾಗಿ ಜೋಡಿಸ್ಕೊಂಡಿದ್ದಾಳೆ. ಫೈನಲಿ ಸ್ವಲ್ಪ ಸಾಂಬಾರು ಸೈಡಲ್ಲಿ ಕುದಿಯೋಕೆ ಇಟ್ಬಿಟ್ಟು ಆಯಿಲ್ಗೆ ಕಬಾಬ್ ಹಾಕ್ಕೋತಾ ಇದ್ದೀನಿ. ಕಬಾಬ್ ಬಂದ ತಕ್ಷಣ ತೊಳೆದ್ಬಿಟ್ಟು ನೆನೆಸಿ ಇಟ್ಟಿದ್ದೆ, ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಹಂಗಾಗಿ ಇವಾಗ ತೊಗೊಂಡು ಹಾಕ್ಕೊತಾ ಇದ್ದೀನಿ. ಇಲ್ಲ, ನಾನೇ ಆಫ್ ಮಾಡಿದ್ದೀನಿ, ಮಾತಾಡಿ. ಇನ್ನು ಪ್ರಾರ್ಥನಾ ತಿನ್ನಲ್ವಲ್ಲ, ಇಷ್ಟೆಲ್ಲ ಅಡುಗೆ ಮಾಡೋದು ಅವಳು ತಿನ್ನಲ್ಲ, ಹಾಗಾಗಿ ಮಧ್ಯಾಹ್ನದ ಅನ್ನ ಇದೆಯಲ್ವಾ ಅದನ್ನು ಒಗ್ಗರಣೆ ಮಾಡಿಕೊಡು ಸಾಕು ನನಗೆ ಅಂತ ಹೇಳಿದ್ಲು. ಓಕೆ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಮೊಟ್ಟೆ ಏನಾದರೂ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಕೊಟ್ರೆ ತಿಂತಾಳೆ. ಮೊಟ್ಟೆ ಫ್ರೈ ಮತ್ತು ಎಗ್ ಬಿರಿಯಾನಿ ಎಲ್ಲ ತಿಂತಾಳೆ. ಚಿಕನ್ ಬಿರಿಯಾನಿ ಸಾಂಬಾರಲ್ಲಿ ಎಲ್ಲ ಊಟ ಮಾಡಲ್ಲ, ಹಂಗಾಗಿ ಮಾಡಿಕೊಡ್ಬೇಕು ಸಪ್ರೇಟಾಗಿ. ಫೈನಲಿ ಇನ್ನು ಮುದ್ದೆ ಮಾಡಿಕೊಂಡ್ರೆ ನನ್ನ ಹಸ್ಬೆಂಡ್ಗೆ ಒಬ್ಬರಿಗೆ ಮುದ್ದೆ ಮಾಡ್ತಾಯಿದ್ದ, ಹಾಗಾಗಿ ಸಿಂಪಲ್ಲಾಗಿ ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ. ಇನ್ನು ಫೈನಲಾಗಿ ಮುದ್ದೆನೂ ರೆಡಿ ಆಯಿತು. ವಿಡಿಯೋ ಮುಂದೆ ಬರಲ್ಲ, ಆದರೂ ಪಾಪ ಬಲವಂತವಾಗಿ ಕರೆದು ಕೊಂಡಿಸಿದ್ದೀನಿ. ಸೂಪರ್ ಆಗೈತಪ್ಪ ಚಿಕನ್ ಸಾರು. ಮುದ್ದೆ ಬಾ ತಿನ್ಬಾ, ಒಂದು 2 ತುತ್ತು ತಿನ್ಬಾರಪ್ಪ. ಇನ್ನು ಚಿಕನ್ ಸಾಂಬಾರಲ್ಲೆಲ್ಲ ತಿನ್ನಲ್ವಲ್ಲ, ಆ ಥರ ಕರಿತಾ ಇದ್ದಾರೆ ಅಷ್ಟೇ. ಇನ್ನು ಕೊನೆ ವಾರ ಮನೆ ಹತ್ರ ಏನಾದರೂ ಒಂದು ದಿನ ಇದ್ದರೂ ಏನಾದರೂ ಮಾಡಿದ್ವಿ, ಸ್ಪೆಷಲಾಗಿ ಮಾಡಿದ್ವಿ ಅಂತಂದರೆ ಅನ್ನ ಸಾಂಬಾರು ಕಲ್ಸ್ಕೊಂಡು ಬಂದು ನನಗೆ ಪ್ರಾರ್ಥನೆಗೆ ತಿನ್ನೋವರೆಗೂ ಬಿಡಲ್ಲ. ಎಷ್ಟು ಕಣ್ಣೀರು ಹಾಕ್ಕೊಂಡ್ರೂ ಕೊನೆಗೆ ಬಿಡಲ್ಲ, ಒಂದು ತುತ್ತಾದರೂ ತಿನ್ನಲೇಬೇಕು ಅಂತಾರೆ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ನಾಳೆ ವ್ಲಾಗಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ.